ಸಿಕ್ಸರ್ ಹಾಗೂ ಒಂದು ಬೌಂಡ್ರಿ ದಾಖಲಿಸಿ ಪಂದ್ಯಾಟವನ್ನ ಸೆಮಿಫೈನಲ್ ಪಂದ್ಯಾಟವನ್ನ ಜಯಿಸಿಕೊಟ್ಟಿದ್ರು. ಇಲ್ಲಿ 20 ಓಟ ಮಾತ್ರ ಎಂವೈಸಿ ತಂಡಕ್ಕೆ ಬೇಕಾಗಿದೆ. ಸದ್ಯ ಈಗ ಯೂನುಸ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಮಾಜಿ ಕಾರ್ಪೊರೇಟರ್ ಶ್ರೀಯುತ ವಾಜಿದ್ ರವರ ಮುಖ್ಯವಾಗಿ ಒಂದು ಸಿಕ್ಸರ್ಗೆ 1,000 ನಗದಿನ ಘೋಷಣೆ ಆಗ್ತಾ ಇದೆ. ಯೂನುಸ್ ಸ್ಟ್ರೈಕರ್ ಅಲ್ಲಿ 6ಕ್ಕೆ 20. ವೈಡ್ ಬಾಲ್ ಸೂಚನೆ, ಒಂದೋಟದ ಹೆಚ್ಚುವರಿ ಸೇರ್ಪಡ 6ಕ್ಕೆ 19. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಯುವಕರ ಕಣ್ಮಣಿ ಶ್ರೀಯುತ ಅಬ್ದುಲ್ ವಾಜಿದ್ ಮುಖ್ಯವಾಗಿ 1,000 ನಗದಿನ ಘೋಷಣೆ ಒಂದು ಸಿಕ್ಸರ್ಗೆ. ಅದೇ ರೀತಿ ಶ್ರೀಯುತ ಜಿತೇಂದ್ರ ಗೌಡ, ಏನು ದಾನದಲ್ಲಿ ಮಹಾದಾನ ಅನ್ನದಾನ ಅಂತ ಹೇಳ್ತೇವೆ, 2 ದಿನಗಳಿಂದ ಸತತವಾಗಿ ಊಟದ ವ್ಯವಸ್ಥೆನ ಮಾಡಿರ್ತಕ್ಕಂಥ ದಾನಿಗಳು ಶ್ರೀಯುತ ಜಿತೇಂದ್ರ ಗೌಡ ಶವರ್ಮಾ ಕಿಂಗ್ಸ್ ಅವರಿಗೆ ಹೃದಯ ಸ್ಪರ್ಶಿ ಧನ್ಯವಾದ ಹಾಗೂ ಸ್ವಾಗತ ಸುಸ್ವಾಗತವನ್ನ ಕೆಎನ್ಸಿಸಿ ಸಂಸ್ಥೆ ಪರವಾಗಿ ಕೋರ್ತಾ ಇದ್ದಾವೆ. ತಮಗಿದು ಪ್ರೀತಿ ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾವೆ. ಯೂನುಸ್ ಸ್ಟ್ರೈಕರ್ ಅಲ್ಲಿ ಪೂರ್ಣವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸೀಮಾ ರೇಖೆಯ ಅಂಚಿನತ್ತ ತಲುಪ್ತಾ ಇದೆ. ಒಂದೋಟ, 2ನೇ ಓಟವನ್ನು ದಾಖಲಿಸುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಅಲ್ಲಿ ಶ್ರೇಯಸ್ ಮುಖ್ಯವಾಗಿ ನಕಾರ. ಅಂತಿಮ 5ಕ್ಕೆ 17 ಓಟಗಳು ಬರಬೇಕಾಗಿದೆ. ಸದ್ಯ ಈಗ ಶ್ರೇಯಸ್ ಇಲ್ಲಿ ಸಿಡಿದ್ರೆ ಮಾತ್ರ ಎಂವೈಸಿಗೆ ಧನಾತ್ಮಕ ವಿಚಾರ, ಇಲ್ಲವಾದಲ್ಲಿ ಡಾಲ್ಫಿನ್ ಕೆಎನ್ಸಿಸಿ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಲಿಕ್ಕಿದ್ದಾರೆ. ಮತ್ತೊಮ್ಮೆ ಸಾಹಿಲ್ ಶ್ರೇಯಸ್ಗೆ ಸಂದ ಚೆಂಡು, ರಿಸ್ಕಿ ಸಿಂಗಲ್, ಅಪಾಯಕಾರಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. 1+1 2 ಓಟದ ಹೆಚ್ಚುವರಿ ಸೇರ್ಪಡ. ಐದಕ್ಕೆ 15 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ಇನ್ನೂ ಕೂಡ ಜೀವಂತವಾಗಿದೆ. ದಯವಿಟ್ಟು ದುರ್ಬಲ ಹೃದಯ ಇದ್ದಂತವ್ರು, ಹಾರ್ಟ್ ವೀಕ್ ಇದ್ದಂತವ್ರು ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನ ಸ್ವಲ್ಪ ಸಮಯದವರೆಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಪಂದ್ಯಾಟ ಯಾವುದೇ ರೀತಿ ಯಾವುದೇ ದಿಕ್ಕಲ್ಲಿ ಹೋಗಬಹುದಾಗಿದೆ. ಪ್ರಸ್ತುತ ಈಗ ಎಂವೈಸಿ ಜಯಿಸಬೇಕಾದ್ರೆ 15 ಓಟವನ್ನ ದಾಖಲಿಸಬೇಕಾಗಿದೆ. ಅಂತಿಮ 5 ಚೆಂಡುಗಳ ಮುಂದೆ 5ಕ್ಕೆ 15 ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. ಅಲ್ಲಿ ಗಮನಿಸಿಕೊಳ್ಳಿ, ಸತತ 2 ದಿನಗಳಿಂದ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಕ್ಕಂಥ ಮಹನೀಯರು ಶ್ರೀಯುತ ಜಿತೇಂದ್ರ ಗೌಡ ಶವರ್ಮಾ ಕಿಂಗ್ಸ್ ಇವರ ಮುಖ್ಯವಾಗಿ ಹ್ಯಾಟ್ರಿಕ್ ಸಿಕ್ಸರ್ಗೆ 5,000 ನಗದಿನ ಘೋಷಣೆ ಆಗ್ತಾ ಇದೆ. ಯೂನುಸ್ ಈ ಬಾರಿ ಬಿರುಸಿನ ಹೊಡೆತವನ್ನು ದಾಖಲಿಸಿದರೆ ಚೆಂಡು 4 ಓಟದ ಸೇರ್ಪಡೆ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಪಂದ್ಯಾಟ ಇನ್ನೂ ಕೂಡ ಜೀವಂತವಾಗಿದೆ. ಯೂನುಸ್ ಇರುವಷ್ಟು ಕಾಲ ಎಂವೈಸಿಗೆ ಧನಾತ್ಮಕ ವಿಚಾರ. 4ಕ್ಕೆ 11 ವಿಜಯದ ಲಕ್ಷ್ಮಿ ಚಂಚಲ ಆಗ್ತಾ ಇದ್ದಾಳೆ ಪ್ರೆಸಿಡೆನ್ಸಿ ಶಾಲಾ ಮೈದಾನ ಆರ್ಟಿ ನಗರದಲ್ಲಿ. ಯೂನುಸ್ ಇರುವಷ್ಟು ಕಾಲ ಎಂವೈಸಿಗೆ ಧನಾತ್ಮಕ ಅಂಶ, ಪ್ಲಸ್ ಪಾಯಿಂಟ್. ಅತ್ಯಂತ ಡೇಂಜರಸ್ ಅಪಾಯಕಾರಿ ದಾಂಡಿಗ ಇಲಿಯಾಸ್ ನಗರ ಪರಿಸರದ ಯೂನುಸ್ ಆರ್ಟಿ ನಗರದಲ್ಲಿ ಧೂಳೆಬ್ಬಿಸ್ತಾ ಇದ್ದಾನೆ. ಅಂತಿಮ 4ಕ್ಕೆ 11 ಓಟಗಳು ಬರಬೇಕಾಗಿದೆ. ಸಾಹಿಲ್ ರವರ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಅದ್ಯಾವ ರೀತಿ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸುವ ತಂಡ 44,444 ನಗದಿನ ಜೊತೆಗಾಗಿ ಕೆಎನ್ಸಿಸಿ ಟ್ರೋಫಿಯನ್ನು ಪಡೆಯಲಿಕ್ಕಿದ್ದಾರೆ. ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆಯುವ ತಂಡ 22,222 ನಗದಿನ ಜೊತೆಗಾಗಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆಯಲಿಕ್ಕಿದ್ದಾರೆ. 4ಕ್ಕೆ 11 ಯೂನುಸ್ ಸ್ಟ್ರೈಕರ್ ಅಲ್ಲಿ ಬೇಸುವ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. 1 ಓಟದ ಪೂರೈಕೆ ಆಗ್ತಾ ಇದೆ. 3ಕ್ಕೆ 10 ಓಟಗಳು ಬರಬೇಕಾಗಿದೆ. ಒಂದು ಸಿಕ್ಸರ್ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸುತ್ತದೆ. ಅದೇ ರೀತಿ ಒಂದು ಡಾಟ್ ಬಾಲ್ ಸ್ವಲ್ಪ ಮಟ್ಟಿಗೆ ಇಲ್ಲಿ ಡಾಲ್ಫಿನ್ ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗ್ಲಿಕ್ಕಿದೆ. ಮತ್ತೊಮ್ಮೆ ಸಾಹಿಲ್ 3ಕ್ಕೆ 10. ಶ್ರೇಯಸ್ ಸ್ಟ್ರೈಕರ್ ಅಲ್ಲಿ ಲಂಬುಗೆ ದಾಂಡಿಗ, ಉದ್ದನೆ ದಾಂಡಿಗ ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾನೆ.
ಬಹಳ ಉತ್ತಮ ರೀತಿಯ ಹೊಡೆತ ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸಿದ್ರು. ಬಹುಶಃ ಈ ರೀತಿಯ ಶೈಲಿಯ ಹೊಡೆತ ಭಾರತ ತಂಡದ ಮಾಜಿ ನಾಯಕ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸ್ತಾ ಇದ್ರೆ, ಇಲ್ಲಿ ಎಂವೈಸಿ ತಂಡದ ಪರವಾಗಿ ಶ್ರೇಯಸ್ ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 2-8 ಓಟಗಳು ಬರಬೇಕಾಗಿದೆ. ಅಲ್ಲಿ ಗಮನಿಸಿಕೊಳ್ಳಿ, ಟೈ ಆದ್ರೆ ಸೂಪರ್ ಓವರ್ ಇರ್ತದೆ. ಟೈ ಆದ್ರೆ ಮತ್ತೆ ಕೆಎನ್ಸಿಸಿ ಸಂಸ್ಥೆಗೆ ತಲೆನೋವಿನ ವಿಚಾರ. 20 ನಿಮಿಷ ಮತ್ತೆ ಕಾಲ ಹರಣ ಆಗ್ಲಿಕ್ಕಿದೆ. 2-8 ಶ್ರೇಯಸ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಒಂದು ಬೌಂಡ್ರಿ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸ್ತದೆ. 2-8 ಪಂದ್ಯಾಟ ಇನ್ನೂ ಜೀವಂತವಾಗಿದೆ. ಮತ್ತೊಮ್ಮೆ ಸಾಹಿಲ್ 5ನೇ ಬಾರಿ. ಏ ಬಾರಿ ಅಸಂತ ಚೆಂಡು 4 ಓಟದ ಸೇರ್ಪಡ. ಕೈನಲ್ಲಿದ್ದಂತ ಪಂದ್ಯಾಟವನ್ನ ಡಾಲ್ಫಿನ್ಸ್ ಕೈ ಜಾರಿ ಹೋಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ದಯವಿಟ್ಟು ಹಾರ್ಟ್ ವೀಕ್ ಇದ್ದಂತವರು ಪಂದ್ಯಾಟದ ವೀಕ್ಷಣೆನ ಮಾಡಬೇಡಿ. ದಯವಿಟ್ಟು ಯಾರಾದ್ರೂ ಹಾರ್ಟ್ ಪೇಷಂಟ್ ಇದ್ರೆ ಈ ಒಂದು ಪಂದ್ಯಾಟದ ವೀಕ್ಷಣೆನ ಮಾಡಬೇಡಿ. ಬಹುಶಃ ಕ್ರೀಡಾ ಪ್ರೇಕ್ಷಕರ ಒಂದು ಹೃದಯದ ಬಡಿತ ನನ್ನ ಅನಿಸಿಕೆ ಪ್ರಕಾರ 1 ನಿಮಿಷಕ್ಕೆ 73ರಿಂದ 75 ಬಾರಿ ಬಡಿಬೇಕಾಗಿತ್ತು. ಈಗ 1 ನಿಮಿಷಕ್ಕೆ 150ರಿಂದ 160 ಬಾರಿ ಬಡಿತಾ ಇದೆ. ಆದುದರಿಂದ ದಯವಿಟ್ಟು ಹಾರ್ಟ್ ವೀಕ್ ಇದ್ದಂತವರು ಪಂದ್ಯಾಟದ ವೀಕ್ಷಣೆನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂತಿಮ ಒಂದು ಚೆಂಡು 4 ಓಟಗಳು ಬರಬೇಕಾಗಿದೆ. ಅಲ್ಲಿ ಬೌಂಡ್ರಿ ಅಥವಾ ಸಿಕ್ಸರ್ ದಾಖಲಿಸಿದ ಆದಲ್ಲಿ ಪಂಚಮಿ ಕ್ರಿಯೇಷನ್ ಮುಖ್ಯವಾಗಿ ಆ ಸಂಸ್ಥೆ ಮಾಲೀಕರು 1,000 ನಗದನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ. 1-4 लास्ट बॉल 4 रन रिक्वायर्ड. अंतिम गेंद पर 4 रन की आवश्यकता. क्या इस मैच को जिताने में बहुत ही बड़ा योगदान देंगे श्रेयस? फिलहाल देखना पड़ेगा. ಸಾಕಷ್ಟು ಕ್ರೀಡಾ ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತಿದ್ದಾರೆ. ದಯವಿಟ್ಟು ಹಾರ್ಟ್ ಪೇಷಂಟ್ ಇದ್ದವರು ಪಂದ್ಯಾಟದ ವೀಕ್ಷಣೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂತಿಮ 1-4 ಓಟಗಳು ಬರಬೇಕಾಗಿದೆ. ಶ್ರೇಯಸ್ ಸ್ಟ್ರೈಕರ್ ಅಲ್ಲಿ ಚಾಂಪಿಯನ್ಸ್ ಪಟ್ಟಕ್ಕಾಗಿ ಹೋರಾಟ ನಡೀತಾ ಇದೆ. ಕೊನೆ ಬಾರಿ ಶ್ರೇಯಸ್ ಈ ಬಾರಿ ಬಿರುಸಿನ ಹೊಡೆತ ಚೆಂಡು ನಂಬಲ ಸಾಧ್ಯ ರೀತಿಯಲ್ಲೇ ಎಂವೈಸಿ ಕೆಎನ್ಸಿಸಿ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಡಾಲ್ಫಿನ್ ಗೆ ಸೋಲನ್ನು ಎಂವೈಸಿ ಅಲಂಕರಿಸ್ತಾ ಇದೆ. ಎಂತಹ ಒಂದು ಪಂದ್ಯಾಟ, ನಿಜವಾಗ್ಲೂ ಐತಿಹಾಸಿಕ ಕ್ಷಣ. ಈ ಒಂದು ಸಂದರ್ಭವನ್ನ ನೆನಪಿಸಿಕೊಳ್ಳಲೇಬೇಕಾಗ್ತದೆ. ಎಂತಹ ಕ್ರಿಕೆಟ್ ಪಂದ್ಯಾಕೂಟವನ್ನ ಕೆಎನ್ಸಿಸಿ ಸಂಸ್ಥೆ ಆಯೋಜಿಸಿದೆ. ಆ ಒಂದು ಸಂಸ್ಥೆಗೆ ನಾವು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ.